ಹಲೋ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸೆಕೆಂಡ್ PUCಗೆ ಸಂಬಂಧಪಟ್ಟ ಹಾಗೆ ಆನ್ಯುವಲ್ ಎಕ್ಸಾಮಿನೇಷನ್ ಟೆಂಟೇಟಿವ್ ಟೈಮ್ ಟೇಬಲ್ನ ರಿಲೀಸ್ ಮಾಡಿದೆ. ಇದು ಜಸ್ಟ್ ಟೆಂಟೇಟಿವ್ ಅಷ್ಟೇ, ಇದು ಫೈನಲ್ ಟೈಮ್ ಟೇಬಲ್ ಅಲ್ಲ. ಮೇ ಬಿ ಇದೇ ಟೈಮ್ ಟೇಬಲ್ಲೇ ಫೈನಲೈಸ್ ಆಗ್ಬೋದು ಅಥವಾ ಕೆಲವು ಚೇಂಜಸ್ಗಳನ್ನ ಮಾಡಿ ಹೊಸ ಟೈಮ್ ಟೇಬಲ್ನ ರಿಲೀಸ್ ಮಾಡ್ಬೋದು. ಅನೌನ್ಸ್ ಮಾಡಿರೋ ಟೈಮ್ ಟೇಬಲ್ ಪ್ರಕಾರ ಮಾರ್ಚ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ಚ್ 19th ಎಕ್ಸಾಮ್ಸ್ ಮುಗಿತಾ ಇದೆ. ಈ ಟೈಮ್ ಟೇಬಲ್ ಬಗ್ಗೆ ಏನಾದರೂ ನೀವು ಅಬ್ಜೆಕ್ಷನ್ ಹಾಕೋ ಹಾಗಿದ್ರೆ ಇಮೇಲ್ ಮುಖಾಂತರ ಅಬ್ಜೆಕ್ಷನ್ ಹಾಕ್ಬೋದು. ಸಬ್ಜೆಕ್ಟ್ಗಳಿಗೆ ಓದೋದಕ್ಕೆ ಟೈಮ್ ಆಗ್ತಾ ಇಲ್ಲ, ಸೈನ್ಸ್ ಸ್ಟೂಡೆಂಟ್ಸ್ ಆಗ್ಬೋದು, ಕಾಮರ್ಸ್ ಆಗ್ಬೋದು, ಇಲ್ಲ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗ್ಬೋದು. ಟೈಮ್ ಟೇಬಲ್ನ ನೋಡ್ಕೊಳ್ಳಿ. ಈ ಟೈಮ್ ಟೇಬಲ್ ಏನಾದರೂ ನಿಮಗೆ ಓದೋದಕ್ಕೆ ಟೈಮ್ ಸಾಲಲ್ಲ, ನಮ್ಗೆ ಇನ್ನೂ ಡೇಸ್ ಬೇಕಾಗಿತ್ತು ಓದ್ಕೊಳ್ಳೋದಕ್ಕೆ ಅಂತ ಇದ್ದರೆ ಅಬ್ಜೆಕ್ಷನ್ನ ಅಪ್ಲೈ ಮಾಡ್ಬೋದು. ಡಿಸೆಂಬರ್ 2ನೇ ತಾರೀಕಿಂದ ಡಿಸೆಂಬರ್ 16ನೇ ತಾರೀಕುವರೆಗೂ 15 ಡೇಸ್ ಟೈಮ್ ಇದೆ. ಚೇರ್ಪರ್ಸನ್ KSEAB@gmail.com ಈ ಅಡ್ರೆಸ್ಗೆ ನೀವು ಮೇಲ್ ಮುಖಾಂತರ ಅಬ್ಜೆಕ್ಷನ್ನ ಡೀಟೇಲ್ ಆಗಿ ಸಲ್ಲಿಸಬೇಕಾಗುತ್ತೆ. ಅನೌನ್ಸ್ ಮಾಡಿರೋ ಟೆಂಟೇಟಿವ್ ಟೈಮ್ ಟೇಬಲ್ ಈ ರೀತಿ ಇದೆ. ಮಾರ್ಚ್ 1st ಸ್ಟಾರ್ಟಿಂಗ್ ಕನ್ನಡ ಇದೆ, ಮತ್ತು ಮಾರ್ಚ್ 2nd ಸಂಡೇ ಹಾಲಿಡೇ ಇದೆ. ಮಾರ್ಚ್ 3rd ಮ್ಯಾಥಮೆಟಿಕ್ಸ್ ಇದೆ, ಲಾಜಿಕ್ ಇದೆ, ಬಿಸ್ನೆಸ್ ಸ್ಟಡೀಸ್ ಇದೆ. ಮಾರ್ಚ್ 4th ಲ್ಯಾಂಗ್ವೇಜಸ್ಗಳಿದ್ದಾವೆ, ಸಾಂಸ್ಕ್ರಿಟ್ ಇದೆ. ಮಾರ್ಚ್ 5th ಪೊಲಿಟಿಕಲ್ ಸೈನ್ಸ್ ಇದೆ, ಹಾಗೆ ಸ್ಟ್ಯಾಟ್ಸ್ ಇದೆ. ಮಾರ್ಚ್ 6th ಹಾಲಿಡೇ ಇದೆ. 7th ಹಿಸ್ಟ್ರಿ ಫಿಸಿಕ್ಸ್ ಇದೆ. 8th ಹಿಂದಿ ಇದೆ. 9th ಹಾಲಿಡೇ. 10th ಅಕೌಂಟೆನ್ಸಿ ಇದೆ. 11th ನೋ ಎಕ್ಸಾಮ್ ಹಾಲಿಡೇ ಇದೆ. 12th ಕೆಮಿಸ್ಟ್ರಿ ಇದೆ, ಬೇಸಿಕ್ ಮ್ಯಾಥ್ಸ್ ಇದೆ. 13th ಎಕನಾಮಿಕ್ಸ್ ಇದೆ. 14th ನೋ ಎಕ್ಸಾಮ್. 15th ಇಂಗ್ಲೀಷ್ ಇದೆ. 16th ಸಂಡೇ. 17th ಬಯಾಲಜಿ ಇದೆ. 18th ಸೋಷಿಯಾಲಜಿ, ಎಲೆಕ್ಟ್ರಾನಿಕ್ಸ್, CS ಕಂಪ್ಯೂಟರ್ ಸೈನ್ಸ್ ಇದೆ. 19th ಹಿಂದೂಸ್ತಾನಿ ಮ್ಯೂಸಿಕ್ ಎಕ್ಸಾಮ್ಸ್ ಇದೆ. ಓಕೆ, ಇದೆಲ್ಲ ಆಯಿತು. ಹಾಗಾದರೆ KCET ಎಕ್ಸಾಮ್ಸ್ ಯಾವಾಗ ಕಾಲ್ ಮಾಡ್ತಾರೆ? ಯೂಶಲಿ ಸೆಕೆಂಡ್ PUC ಎಕ್ಸಾಮ್ ಮುಗಿದ ಒಂದು 25 ಡೇಸ್ ಆರ್ 1 ಮಂತ್ ಆದಮೇಲೆ KCET ಎಕ್ಸಾಮ್ಸ್ನ ಕಂಡಕ್ಟ್ ಮಾಡುತ್ತೆ. ಅದರ ಟೈಮ್ ಟೇಬಲ್ನ ಸಹ KA ರಿಲೀಸ್ ಮಾಡುತ್ತೆ. ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಶೆಡ್ಯೂಲ್ ಫಿಕ್ಸ್ ಆದಮೇಲೆ KA KCET ಎಕ್ಸಾಮ್ಸನ್ನು ಫಿಕ್ಸ್ ಮಾಡುತ್ತೆ. KCET ಎಕ್ಸಾಮ್ಸನ್ನು ಸೆಕೆಂಡ್ PUC ಫೈನಲ್ ಟೈಮ್ ಟೇಬಲ್ನ ಅನೌನ್ಸ್ ಮಾಡಿದಾಗ ನಿಮಗೆ ನಾವು ತಿಳಿಸ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ನೈಟ್, ಟೇಕ್ ಕೇರ್.